ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 8ನೇ ಅಧ್ಯಾಯದ ಕುರಿತಾದ ಮಹತ್ವದ ಅಂಶಗಳನ್ನು ಚರ್ಚಿಸೋಣ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ, ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪದವನ್ನು ಮೊದಲು ಬಳಸಿದವರು ಜೆರ್ಮಿ ಬೆಂಥಮ್. ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಎರಡನೇ ಜಾಗತಿಕ ಯುದ್ಧದ ನಂತರ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ಅಕ್ಟೋಬರ್ 24, 1945 ಅಸ್ತಿತ್ವಕ್ಕೆ ಬಂದಿತು. ವಿಶ್ವಸಂಸ್ಥೆಯ ಶಕ್ತಿಯುತ ಅಂಗ ಯಾವುದು? ಅಂದರೆ ಬಲಿಷ್ಠ ಅಂಗ ಯಾವುದು? ವಿಶ್ವಸಂಸ್ಥೆ ಒಟ್ಟು 6 ಅಂಗಗಳನ್ನು ಒಳಗೊಂಡಿದೆ. ಅದರ ಬಲಿಷ್ಠ ಅಂಗ ಭದ್ರತಾ ಮಂಡಳಿ. ಭದ್ರತಾ ಮಂಡಳಿಯ ಖಾಯಂ ಸದಸ್ಯರು ಎಷ್ಟು? 5 ರಾಷ್ಟ್ರಗಳು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಈಗಿನ ಪ್ರಧಾನ ಕಾರ್ಯದರ್ಶಿ ಯಾರು? ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್, ಪೋರ್ಚುಗಲ್ ದೇಶದವರು. ನೆಕ್ಸ್ಟ್, ಏಷಿಯನ್ ಸಂಘಟನೆಯು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಏಷಿಯನ್ ಸಂಘಟನೆ ಆಗಸ್ಟ್ 8, 1967 ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್, ಏಷಿಯನ್ ಅನ್ನು ವಿಸ್ತರಿಸಿ. ASEAN, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ. ಸಾರ್ಕ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಸಾರ್ಕ್ ಡಿಸೆಂಬರ್ 8, 1985 ಅಸ್ತಿತ್ವಕ್ಕೆ ಬಂದಿತು. ಸಾರ್ಕ್ ಅನ್ನು ವಿಸ್ತರಿಸಿ. SAARC, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ. ಸಾರ್ಕ್ನ ಪಿತಾಮಹ ಯಾರು? ಜಿಯಾ ಉರ್ ರೆಹಮಾನ್ ಅವರನ್ನು ಸಾರ್ಕ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ತಿಳಿಸಿ. 1, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. 2, ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧಗಳನ್ನು ಬೆಳೆಸುವುದು. ನೆಕ್ಸ್ಟ್, ವಿಶ್ವಸಂಸ್ಥೆಯ 2 ಅಂಗಗಳನ್ನು ಹೆಸರಿಸಿ. 1, ಸಾಮಾನ್ಯ ಸಭೆ. 2, ಭದ್ರತಾ ಮಂಡಳಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ಹೆಸರಿಸಿ. 1, WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. 2, WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ. ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ. ನೆಕ್ಸ್ಟ್, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. 1, ಭಾರತ ಮತ್ತು ಪಾಕಿಸ್ತಾನ್. ಸಾರ್ಕ್ನಲ್ಲಿ ಒಟ್ಟು 8 ಸದಸ್ಯ ರಾಷ್ಟ್ರಗಳಿವೆ. ಸಾಪ್ಟಾ ಅನ್ನು ವಿಸ್ತರಿಸಿ. SAPTA, ಸಾರ್ಕ್ ಆದ್ಯತೆಯ ವ್ಯಾಪಾರ ವ್ಯವಸ್ಥೆ. ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ ಮತ್ತು ಚೀನಾ. ಒಟ್ಟು 5 ಸದಸ್ಯ ರಾಷ್ಟ್ರಗಳನ್ನು ಬ್ರಿಕ್ಸ್ ಒಳಗೊಂಡಿದೆ. ಶಕ್ತಿ ಬಣಗಳನ್ನು ತಿಳಿಸಿ. USSR ಮತ್ತು USA 2 ಶಕ್ತಿ ಬಣಗಳು. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಒಟ್ಟು 193 ರಾಷ್ಟ್ರಗಳು. UNPKF ಅನ್ನು ವಿಸ್ತರಿಸಿ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ. ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಯಾಗಿದೆ. ಲೆಟ್ಸ್ ಡಿಸ್ಕಸ್ ಇನ್ ಇಂಗ್ಲಿಷ್ ಮೀಡಿಯಂ. ಯೂನಿಟ್ ನಂಬರ್ 8. Who used the term international relations for the first time? Jeremy Bentham was the first person to use the term international relations. When did the UNO came into existence? After Second World War, on 24th October 1945, United Nations Organization established. Which is the most powerful organ of the UN? The most powerful organ of the UN is Security Council.
How many permanent members are in the Security Council? Total 5 nations: United Kingdom, England, USA, Russia, France, and China. Where is the UN headquarters located? New York. Name the present Secretary General of UN. Antonio Guterres is the present Secretary General of UN. When was the ASEAN established? ASEAN 8th August 1967. Expand ASEAN, Association of Southeast Asian Nations. When was the SAARC established? 8 December 1985. Expand SAARC, SAARC, South Asian Association for Regional Cooperation. Who is called as the founding father of SAARC? Zia-ur-Rahman is called as the founding father of SAARC. Write 2 objectives of the UN. 1. To maintain international peace and security. 2. Developing friendly relations among the nations. Next, name any 2 organs of the UN. Firstly, General Assembly. Second one, Security Council. Name 2 agencies of the UN. WHO, World Health Organization, ILO, International Labour Organization, and WTO, World Trade Organization. Name any 2 members of the SAARC. There are 8 members, and India and Pakistan are the 2 members of the SAARC. Expand SAPTA, SAARC Preparational Trading Arrangement. Name any 2 member countries of BRICS. There are 5 member countries, and India and China are the 2 member countries of the BRICS. Brazil, Russia, India, China, and South Africa are the 5 member countries. Mention 2 power blocks, USA and USSR. What is the strength or a size of members of a UN at present? 193 countries. Expand UNPKF, United Nations Peacekeeping Force. What is international relations? International relations is the study and practice of a political relationship among the world nations. Thank you, dear students. 9th chapter will be discussed in the next video. Thank you.